ರೈತ ಬಂಧುಗಳೇ, ಇವತ್ತು ಸಾಕಷ್ಟು ರೈತರು ಇವತ್ತು ಸೇರಿದ್ದಾರೆ. ನಿಮಗೆಲ್ಲ ತಮಗೆ ಗೊತ್ತಿತ್ತು, ಇವತ್ತು ಡೆಲ್ಲಿ ಒಳಗೆ ಸುಮಾರು 750 ಜನ ರೈತರು ಹುತಾತ್ಮರಾದರು. ಯಾಕೆ ಅಂದರೆ ಕೃಷಿ ಕಾಯ್ದೆ ತಂದರು. ಅಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಅದನ್ನ ವಾಪಸ್ ಪಡಿಲೇಬೇಕು ಅಂತ ಲಕ್ಷ ಗಟ್ಟಲೆ ರೈತರು ಜಮಾಯಿಸಿದ್ರು. ಆದರೂ ಯಾವ ಕೇಂದ್ರ ಸಚಿವರಿಗೂ ಕೇರ್ ಮಾಡಲಿಲ್ಲ, ಪ್ರಧಾನ ಮಂತ್ರಿಗೂ ಕೇರ್ ಮಾಡಲಿಲ್ಲ. ಕೆಂಪು ಕೋಟೆ ಮೇಲೆ ಬಾವುಟ ಹಾರಿಸಿದ್ರು ನಮ್ಮ ರೈತರು. 3 ಕಡೆ ಹೆದ್ದಾರಿ ಬಂದ್ ಮಾಡಿದ್ದ. 3 ಕಡೆ ಹೆದ್ದಾರಿ ಬಂದ್ ಮಾಡಿದ್ರು. JCB ತಂದು ರಸ್ತೆ ಆಳ ಇಳಿಸಿದ್ರು. ಆದರೂ ಸಹ ರೈತರು ಸಾವಿರಕ್ಕಿಂತ ಹೆಚ್ಚಿಗೆ ಇವತ್ತು ಟ್ರ್ಯಾಕ್ಟರ್ ಬಂದು ಪ್ರತಿಭಟನೆ ಮಾಡಿ ಕೆಂಪು ಕೋಟೆ ಮೇಲೆ ಇತಿಹಾಸ ಮೂಡಿಸಿದ್ರು ನಮ್ಮ ರೈತರು. ಆದರೂ 750ಕ್ಕೂ ಹೆಚ್ಚು ರೈತರು ಹುತಾತ್ಮರಾದರು. ಆದರೂ ಸಹ ಹೆದರಲಿಲ್ಲ. ಕೊನೆಗೆ ಭಯಪಟ್ಟು ಪ್ರಧಾನಮಂತ್ರಿ ಆದ ಮೋದಿಜಿ ತಕ್ಷಣ 3 ಕಾಯ್ದೆ ವಾಪಸ್ ಪಡೆದರು. ಅದರ ರೀತಿಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಇವತ್ತು 3 ಕೃಷಿ ಕಾಯ್ದೆ ರದ್ದುಪಡಿಸಿಲ್ಲ. ಹಂಗೆ ಇದಾವೆ ಇವತ್ತು. ಯಾಕೆ ಹಂಗೆ ಇದಾವೆ? ಇವರಿಗೆ ಅಲ್ಲಿ ಆಗಿದ್ದಲ್ಲ, ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಎಚ್ಚರಿಕೆ ಆಗಬೇಕು ಸಿದ್ದರಾಮಯ್ಯಗೆ. ಇವರು ಒಂದು ಸ್ವಲ್ಪ ಎಚ್ಚರಿಕೆ ತಗೋಬೇಕು. ಯಾಕೆಂದ್ರೆ ಇವತ್ತು ಅಷ್ಟೆಲ್ಲ ರೈತರ ಸಮಸ್ಯೆ ಆದರೂ ಇನ್ನೂ ಮುಂದುವರಿಸ್ತಾ ಇದ್ದಾರೆ. ಮೇಲಾಗಿ ಇವತ್ತು ವಿದ್ಯುತ್ ಖಾಸಗೀಕರಣ ಮಾಡಕೊಂಡಿದ್ದಾರೆ. ಇವತ್ತು ಇತಿಹಾಸ ಉಳಿಯ ಹಂತದ ಬಂಗಾರಪ್ಪನವ್ರು ಮಾಡಿದ್ದಾರೆ ಇಡೀ ರಾಜ್ಯಕ್ಕೆ. ಇವ್ರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ ಅವ್ರು ನೋಡಿಬೇಕು. ಅವ್ರನ್ನ ಇವತ್ತು ಪುಣ್ಯಾತ್ಮ ಎಂತ ಮಾಡಿದಾರಪ್ಪ. ಇವತ್ತು ರೈತರು ಇವತ್ತು SC ಆಗಲಿ, ST ಆಗಲಿ, ಜನರಲ್ ಆಗಲಿ, ಬಡ ಕುಟುಂಬ ಆಗಲಿ ಇವತ್ತು ತೋಟ ಮಾಡಿದ್ದಾರೆ, ನೀರಾವರಿ ಮಾಡಿದ್ದಾರೆ, ತರಕಾರಿ ಬೆಳೀತಾ ಇದ್ದಾರೆ. ಇವ್ರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ತಕ್ಷಣನೇ ಕೃಷಿ ಏನು ಇದು ವಿದ್ಯುತ್ ಖಾಸಗೀಕರಣ ಮಾಡಿದಾರ ಅದನ್ನು ರದ್ದುಪಡಿಸ್ಬೇಕು. ಇವತ್ತು ಆಶ್ವಾಸನೆ ಕೊಟ್ಟಿದ್ರು, ಇದೇ ಬೆಂಗಳೂರಲ್ಲಿ ನಾವು ಇದನ್ನ ವಾಪಸ್ ಪಡಿತೀವಿ ಅಂತ. ಇದುವರೆಗೂ ವಾಪಸ್ ಪಡೆದಿಲ್ಲ, ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆದ್ರಿಂದ ರೈತರು ಇನ್ನು ಮುಂದಿನ ದಿನಗಳಲ್ಲಿ ರಚ್ಚಿಗೆದ್ರೆ ಇಡೀ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕಾಗುತ್ತೆ. ಅದರಿಂದ ತಕ್ಷಣವೇ ಈ 3 ಕಾಯ್ದೆಗಳನ್ನು ನಾವು ರದ್ದುಪಡಿಸಿ ವಿದ್ಯುತ್ ಖಾಸಗೀಕರಣ ನಿಲ್ಲಿಸಬೇಕು. ನಮ್ಮ ಸಂತೋಷ ಮಾತಾಡ್ತಾ ಇದ್ದಾರೆ. ಮೇಲಾಗಿ ಗೌರ್ಮೆಂಟ್ ಹಾಸ್ಪಿಟಲ್ಗಳು ಮತ್ತು ಇನ್ನು ಕೆಲವು ಗ್ರಾಮಗಳಿಗೆ ಏತ ನೀರಾವರಿ ನೀರು ಒದಗಿಸಿಲ್ಲ. ನೀರಾವರಿ ಪ್ರೋಗ್ರೆಸ್ ಮುಂದುವರಿಸ್ಬೇಕು. ಇದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಡಾಕ್ಟರ್ಸ್ ಬರ್ತಾ ಇದೆ. 12 ಗಂಟೆಗೆ ಮನೆಗೆ ಹೋಗ್ತಾರೆ, ಊಟಕ್ಕೆ ಹೋಗ್ತಾರೆ ಅಂತ ಹೇಳಿ ಹೋಗ್ತಾರೆ. ಮತ್ತು ಹೋದಂಥ ರೋಗಿಗಳಿಗೆ ಡಾಕ್ಟರ್ ಸಿಗಲ್ಲ. 4:30-5 ಗಂಟೆ ಟೈಮೇ ಇಲ್ಲ ಅವರಿಗೆ. ಹಂಗಾಗಿ DHಗೆ ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡಿ ಮಾತಾಡಿದರು. ಮುಂದಿನ ದಿನಗಳಲ್ಲಿ ಅಲ್ಲೂ ಸ್ಟ್ರೈಕ್ ಮಾಡಿ ಅವ್ರನ್ನ ಎಚ್ಚರಿಸ್ಬೇಕು ಅಂತ ಈ ರೈತ ಸಂಘದ ಮೂಲಕ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾನು ಮಾಡ್ತಾರೆ. ಮತ್ತು ಐಬಿಗೆ ಇವತ್ತು ಹೆಸರೇನು ಉಲ್ಲಾಸು ಐಬಿಗೆ ನಮ್ಮ ರೈತರು ಹೋದರೆ ರೂಮ್ನೇ ಕೊಟ್ಟಿಲ್ಲ. ರೈತರದು ಯಾರಿಂದ ಆಗಿರೋದು? ರೈತರಿಂದ. ರೈತರಿಗೆ ಫೆಸಿಲಿಟಿ ಇಲ್ಲ. ಹಂಗಾಗಿ